ಕಲಾವಿದರು ಅಗದಿ ಇಂಡಿಯಾದೊಳಗೆ ಏನಪ್ಪ ಹಬ್ಬ ಇದ್ದಂಗೆ. ಯಾಕಂದ್ರೆ ಬೇಕಾಬಿಟ್ಟು ಹೇಗೆ ಕೊಟ್ಬಿಡ್ತಾರೆ, ಅದನ್ನು ಹೊಳೆ ಕೊಡ್ಬೇಕಂತ ಏನಿಲ್ಲ. ಪ್ರಿಂಟ್ ಹಾಕಿದ್ದು ದೊಡ್ಡದು, ಒಂದು 10-20 ಕಾಪಿ ಕೊಡ್ತಾರೆ, ನಡಿ ಎಲ್ಲ ಸಹಾಯಿಸ್ಕೊಂಡ್ಬಿಡ್ತಾರೆ, ನಮ್ಮ ದಿನ ಅಥಾರಿಟಿ ಇಲ್ಲ ಅಂತೇಳಿ. ಅದ್ಮೇಲೆ ಸಿಕ್ಕಾಬಿಟ್ಟೆ ಎಲ್ಲ ಈ ಲೈಬ್ರರಿಗಳು ಹಿಡ್ಕೊಳ್ತಾರೆ. ಈ ಲೈಬ್ರರಿಗಳು ಅಂಥ ಪಬ್ಲಿಷರ್ಗೆ ಹೆಲ್ಪ್ ಮಾಡ್ತಾರೆ ರೀ. ಒಬ್ಬ ನಿಜವಾದ ಲೇಖಕರಿಗೆ ಹೆಲ್ಪ್ ಮಾಡುವಂಥ ಪ್ರವೃತ್ತಿ ಇವರಲ್ಲೂ ಇಲ್ಲ. ಇಲ್ಲಿ ಅನೇಕ ಲೇಖಕರು ಪಾಪ ಅಧ್ಯಾಡ್ತಾ ಇರ್ತಾರೆ ನೋಡಿದಾಗ ಅದನ್ನು. ಗ್ರಂಥಾಲಯಗಳ ಅಟ್ಲೀಸ್ಟ್ ಗ್ರಂಥಾಲಯಕ್ಕೆ ನಾವು ಬುಕ್ ಹೋದ್ರೆ ಪುಸ್ತಕಗಳು ಹೋದ್ರೆ 500,000 ಹೋದ್ರೆ ಅದ್ರ ಬದುಕು ಬಲ್ಲಪ್ಪ ಅನ್ನುವಂಥ ಒಂದು ಧೈರ್ಯ ಬರ್ತದೆ ಅವ್ರಿಗೆ. ಹೀಗಾಗಿ ಲೇಖಕರು ವಿಶೇಷ ಪಬ್ಲಿಷರ್ಗೆ ತಮ್ಮ ಬುಕ್ಕನ್ನು ಅವ್ರು ಕೊಟ್ಟರು ತೊಗೊಂಡು ಇಲ್ಲ ಕೊಡ್ಲಿಕ್ಕಂದ್ರೆ ಭಾಳ ಚಲೋ ಮಾಡಲಿ, ಪಬ್ಲಿಷ್ ಮಾಡಲಿ, ಮುಂದೆ 4 ಮಂದಿ ಓದ್ತಾರೆ ನಾನು ಅಂತೇಳಿ ಎದ್ದು ಹೋಗುವಂಥ ಪರಿಸ್ಥಿತಿ ಇವತ್ತೇನು ಮಾಡೋದು. ಇಂಥ ಪ್ರಸಂಗದಲ್ಲ ನಮ್ಮ ಸರ್ಕಾರ ಇದ್ದು ಈಗ ಸಾಕಷ್ಟು ಗ್ಯಾರಂಟಿ ಕೊಡ್ಲಿಕ್ಕತ್ತದ, ಮತ್ತೇನು ಮಾಡ್ಲಿಕ್ಕತ್ತದ, ಇಲ್ಲಂತಲ್ಲ. ಕೆಲಸಗಳು ಸರಿಯಾಗಿ ನಡೆದಿದ್ದಾವೆಲ್ಲನೂ. ಮತ್ತು ಜನನೂ ಕೆಲವೊಮ್ಮೆ ಇರುವನ ಆ ಪರ ವಿರೋಧ ಆ ಮಾತು ಬೇರೆ. ಆದರೂ ಜನರಲ್ಲಿ ಒಂದಿಷ್ಟು ಈ ಗ್ಯಾರಂಟಿಗಳ ಬಗ್ಗೆ ಭರವಸೆನೂ ಮೂಡ್ಯದ. ಎಲ್ಲಪ್ಪ ಕೊಡ್ತಾರೆ ಹಿಂದಿಲ್ಲ ನಾಳೆ ಅನ್ನುವಂಥ ಭರವಸೆ ಜನರಲ್ಲಿ ಮೂಡ್ಲಿಕ್ಕತ್ತದ ರೀ. ಇಂಥ ಪ್ರಸಂಗದಲ್ಲಿ ಈ ಕಲಾವಿದರಿಗೆ ಸ್ವಲ್ಪ ಅವರು ತಿಂಗಳ ಒಂದು 2,000-2,500 ಸರಿಯಾದ ಸಮಯಕ್ಕೆ ಹಾಕಿದ್ರೆ ಪಾಪ ಅವರು ಔಷಧಕ್ಕೂ ಮತ್ತದಕ್ಕೂ ಬಳಸೋ ಸಾಧ್ಯತೆಗಳು ಇರ್ತಾವೆ. ಬಡತನ ಇರೋದರಿಂದ ಮಕ್ಕಳು ಸರಿಯಾಗಿ ನೋಡದೇ ಇರೋದರಿಂದ ಭಾಳಷ್ಟು ತಂದೆ ತಾಯಿಗಳಿಗೆ ತಮ್ಮ ಮಕ್ಕಳು ನೋಡಲಾರ ಸ್ಥಿತಿಯಿಂದಾಗೆ ಹಾದಿ ಬೀದಿಗಳು ಅಡ್ಡಾಡೋದು ನಾವು ನೋಡ್ತಾ ಇದ್ದೀವಿ. ವೃದ್ಧಾಶ್ರಮಗಳಲ್ಲಿ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಎಲ್ಲ ನೆನಪಿಸ್ಕೊಂಡಾಗ ಅದರಲ್ಲೂ ಬಡ ಕಲಾವಿದರು ಮತ್ತು ಇವರು ಹರಿಯದಾಗ ಕಲೆಗೆ ಬೆನ್ನತ್ತಿ ಸರಿಯಾಗಿ ಕುಟುಂಬ ಮಾಡಿರೋದು